ತಮಗೆಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ. ಜಂತರ್ ಮಂತರ್ನಲ್ಲಿ ನಡೆದಿರುವ ಅಥವಾ ಅನೇಕ ಉಪಸತ್ಯಾಗ್ರಹವನ್ನು ಕಂಡಿರುವ ಜಂತರ್ ಮಂತರ್, ದೆಹಲಿಯ ಜಂತರ್ ಮಂತರ್ನ ಉಪಸತ್ಯಾಗ್ರಹ ಕುರಿತು ಬಿ ವಿ ಶ್ರೀನಾಥ್, ಸೂರ್ಯನಾರಾಯಣ ವಿ ಎಂಬವರು ಪ್ರಜಾವಾಣಿಯ ದಿನಪತ್ರಿಕೆಯ ಆಳಗಲ ಎಂಬುದರಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಥವಾ ವಿಶ್ಲೇಷಣೆ ಮಾಡಿದ್ದಾರೆ. ಇವರಿಬ್ಬರು ಸಂಯುಕ್ತವಾಗಿ ಬರೆದಿರುವ ತಲೆಬರ ಉಪವಾಸ ಸತ್ಯಾಗ್ರಹ ಖಾಲಿ ಹೊಟ್ಟೆಯ ಕಿಚ್ಚು. ಉಪವಾಸ ಸತ್ಯಾಗ್ರಹ ಖಾಲಿ ಹೊಟ್ಟೆಯ ಕಿಚ್ಚು ಅಂತ. ದೇಶದ ಅತ್ಯಂತ ಪ್ರಮುಖ ಪ್ರವೇಶ ಪರೀಕ್ಷೆಯಲ್ಲಿ ನೀಟ್ ನಡೆದ ಅಕ್ರಮದ ಜವಾಬ್ದಾರಿ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು ಜೂನ್ 28ರಂದು. ನೀರು ಮಾತ್ರವೇ ಕುಡಿದು 19 ದಿನ ಕಳೆಯುವತ್ತಿಗೆ ಅವರ ದೇಹ ತೂಕ 9 kg ಕಡಿಮೆಯಾಗಿತ್ತು. ಅವರ ಆರೋಗ್ಯ ಕ್ಷೀಣಿಸತೊಡಗಿತ್ತು. ಈ ಸಂಬಂಧದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ನ್ಯಾಯಾಲಯವು ಅವರ ಆರೋಗ್ಯ ರಕ್ಷಣೆಯತ್ತ ಗಮನ ಕೊಡುವಂತೆ ಆದೇಶ ನೀಡಿತು. ಅವರೀಗ ಆಸ್ಪತ್ರೆಯಲ್ಲಿ ಸತ್ಯಾಗ್ರಹ ಮುಂದುವರಿಸುತ್ತಿದ್ದಾರೆ. ಉಪವಾಸವು ಶತಮಾನಗಳಿಂದಲೂ ಭಾರತೀಯರ ಬದುಕಿನ ಭಾಗವಾಗಿದೆ. ಧಾರ್ಮಿಕ ಆಚರಣೆಯಾಗಿದ್ದ ಅದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ರಾಜಕೀಯ ಪ್ರತಿಭಟನೆಯ ಅಸ್ತ್ರವಾಗಿ ಮಾರ್ಪಟ್ಟಿತ್ತು. ಮುಸ್ಕರ ಜಾಥಾಗಳಂಥ ಉಪವಾಸವನ್ನು ಪ್ರತಿಭಟನೆಯ ಆಧಾರವನ್ನಾಗಿ ಮಾಡಿದ್ದು ಭಾರತದ ಹೋರಾಟಗಾರರ ವಿಶೇಷ. ಸ್ವಾತಂತ್ರ್ಯ ಹೋರಾಟದ ವೇಳೆ ಬಂದಿಯಾಗಿದ್ದ ಭಗತ್ ಸಿಂಗ್ ಅವರು ಭಾರತೀಯ ಬಂದಿಗಳ ಕುರಿತು ಬ್ರಿಟಿಷರ ತಾರತಮ್ಯವನ್ನು ವಿರೋಧಿಸಿ ಲಾಹೋರ್ ಜೈಲಿನಲ್ಲಿ 116 ದಿನ ಉಪವಾಸ, ಅಂದರೆ 1929ರಲ್ಲಿ 116 ದಿನ ಉಪವಾಸ ಮಾಡಿದರು. 63 ದಿನ ಉಪವಾಸದ ನಂತರ ಅವರ ಸಹ ಹೋರಾಟಗಾರರಾಗಿದ್ದ ಜತಿನ್ ದಾಸ್ ಜೈಲಿನಲ್ಲೇ ಸಾವಿಗೀಡಾಗಿದ್ದರು. 63 ದಿನ ಉಪವಾಸದ ನಂತರ ಅವರ ಸಹ ಹೋರಾಟಗಾರರಾಗಿದ್ದ ಜತಿನ್ ದಾಸ್ ಜೈಲಿನಲ್ಲೇ ಸಾವಿಗೀಡಾಗಿದ್ದರು. ಅದರಿಂದ ಹೋರಾಟದ ಕಿಚ್ಚು ಹೆಚ್ಚಾಗಿತ್ತು. ಗಾಂಧಿ ಮಾದರಿ ಉಪವಾಸವನ್ನು ರಾಜಕೀಯ ಹಾಗೂ ನೈತಿಕ ಪ್ರತಿಭಟನೆ ಮಾದರಿಯಂತೆಯೇ ಸಮಾಜ ಬದಲಾವಣೆ ಆಧಾರವನ್ನಾಗಿ ಬಳಸಿ ಜನಪ್ರಿಯಗೊಳಿಸಿದ್ದು ಮಹಾತ್ಮ ಗಾಂಧಿಯವರು. 1918ರಿಂದ ಆರಂಭಿಸಿ ಸಾಯುವವರೆಗೂ, ಅಂದರೆ 1948ರವರೆಗೂ ಅವರು ರಾಜಕೀಯ ಗುಲಾಮಗಿರಿ, ಧಾರ್ಮಿಕ ಹಿಂಸೆ, ಜಾತಿ ತಾರತಮ್ಯದ ವಿರುದ್ಧವಾಗಿ ಕನಿಷ್ಠ 15 ಪ್ರಮುಖ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ದಾರೆ. ಈ ಪೈಕಿ 1933ರಲ್ಲಿ ಅವರು ದಲಿತರ ಪರವಾಗಿ 21 ದಿನ ಉಪವಾಸ ಮಾಡಿದ್ದು ಅತಿ ದೀರ್ಘ ಸತ್ಯಾಗ್ರಹವಾಗಿತ್ತು. ದೆಹಲಿಯಲ್ಲಿ ಕೋಮು ಸೌಹಾರ್ದಕ್ಕಾಗಿ 1948ರಲ್ಲಿ ಅವರು ಕೈಗೊಂಡ 5 ದಿನಗಳ ಸತ್ಯಾಗ್ರಹ ಕೊನೆಯ ಉಪವಾಸ. ಕಾಲಾಂತರದಲ್ಲಿ ಅದು ಗಾಂಧಿಯವರ ಅಹಿಂಸಾ ಮಾದರಿ ಎಂದು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆಯಿತು. ಸ್ವಾತಂತ್ರ್ಯ ಬಳಿಕ ಗಾಂಧಿ ಮಾದರಿಯನ್ನು ವ್ಯಾಪಕವಾಗಿ ಅನುಸರಿಸಲಾಗುತ್ತದೆ. ರಾಜಕೀಯ ಕಾರಣಗಳಿಗಾಗಿ ಉಪವಾಸ ಕೂರುವುದು ಹೆಚ್ಚಾಗುತ್ತಿದೆ. ಆಂಧ್ರ ರಚನೆ, ವಿಭಜನೆ. ಭಾರತವು ಗಣರಾಜ್ಯವಾಗಿ ರೂಪುಗೊಳ್ಳುವಲ್ಲಿ ಉಪವಾಸ ಸತ್ಯಾಗ್ರಹದ ಪಾತ್ರವಿದೆ. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಪೊಟ್ಟಿ ಶ್ರೀರಾಮುಲು ಅವರು ತೆಲುಗು ಭಾಷಿಕರಿಗಾಗಿ ಪ್ರತ್ಯೇಕ ರಾಜ್ಯ ರಚನೆ ಮಾಡಬೇಕೆಂದು ಆಗ್ರಹಿಸಿ 1952ರ ಅಕ್ಟೋಬರ್ನಲ್ಲಿ ಮದ್ರಾಸಿನಲ್ಲಿ ಉಪವಾಸ ಕೈಗೊಂಡರು. ದಿನ ಕಳೆದಂತೆ ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸಿತು. 58ನೇ ದಿನ ಅವರು ನಿಧನರಾದರು. ತೆಲುಗರು ತೀವ್ರ ಪ್ರತಿಭಟನೆಗಳಿದ್ದರು. ಅನಿವಾರ್ಯವಾಗಿ ಕೇಂದ್ರ ಸರ್ಕಾರವು ಭಾಷೆಗಳ ಆಧಾರದಲ್ಲಿ ರಾಜ್ಯಗಳನ್ನು ವಿಂಗಡಿಸಲು ಮುಂದಾಯಿತು. ವಿಶೇಷ ಏನೆಂದರೆ ಶ್ರೀರಾಮುಲು ಅವರು
ರಾಮುಲು ಪಟ್ಟಿ ಶ್ರೀರಾಮುಲು ಅವರ ಉಪವಾಸವು ಆಂಧ್ರ ಪ್ರದೇಶದ ರಾಜ್ಯ ರಚನೆಗೆ ಕಾರಣವಾದರೆ 2009ರಲ್ಲಿ ಕೆ ಚಂದ್ರಶೇಖರ್ ರಾವ್ ಅವರ ಉಪವಾಸವು ಆಂಧ್ರದ ವಿಭಜನೆಗೆ ಕಾರಣವಾಯಿತು. ತೆಲಂಗಾಣ ರಾಜ್ಯಕ್ಕಾಗಿ ಅವರು ಅಮರನಾಥ್ ಉಪವಾಸ ಆರಂಭಿಸಿದರು. ಕೇಂದ್ರವು ಪ್ರತ್ಯೇಕ ರಾಜ್ಯದ ಭರವಸೆ ನೀಡಿದ ನಂತರ ಅವರು 11 ದಿನದ ಸತ್ಯಾಗ್ರಹ ಅಂತ್ಯಗೊಳಿಸಿದರು. ಉಪವಾಸ ಸತ್ಯಾಗ್ರಹವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಭದ್ರಕೋಟೆಯನ್ನು ಛಿದ್ರ ಮಾಡಿ ಅಧಿಕಾರದ ಗದ್ದಿಗೆ ಹಿಡಿದಿದ್ದವರು ಮಮತಾ ಬ್ಯಾನರ್ಜಿ. ಸಿಂಗೂರಿನಲ್ಲಿ ಟಾಟಾ ನ್ಯಾನೋ ಕಾರು ತಯಾರಿಕೆ ಘಟಕಕ್ಕಾಗಿ ಕೃಷಿ ಜಮೀನು ಸ್ವಾಧೀನಪಡಿಸಿಕೊಳ್ಳುವುದರ ವಿರುದ್ಧ ಮಮತಾ 25 ದಿನ ಉಪವಾಸ ಮಾಡಿ ಪ್ರತಿಭಟಿಸಿದರು. ಅದು ರಾಜ್ಯದ ರಾಜಕಾರಣದಲ್ಲಿ ಮಹತ್ತರ ಘಟ್ಟವಾಯಿತು. 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತ ಅಂತ್ಯವಾಗುವಲ್ಲಿ ಅದರ ಪಾಲು ದೊಡ್ಡದು. ದೆಹಲಿಯಲ್ಲಿ ಅರಳಿದ ಎಎಪಿ ಆಮ್ ಆದ್ಮಿ ಪಕ್ಷ ಹುಟ್ಟು ಪಡೆಯಲು ಮತ್ತು ದೆಹಲಿ ಗದ್ದಿಗೆ ಹಿಡಿಯುವುದರ ಹಿಂದೆಯೂ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹವಿದೆ. ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲೋಕಪಾಲ್ ಕಾಯ್ದೆ ತರಬೇಕು ಎಂದು 2011ರಲ್ಲಿ ಅವರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಆರಂಭಿಸಿದರು. ಭಾರೀ ಸಂಖ್ಯೆಯ ಜನರು ಅವರನ್ನು ಬೆಂಬಲಿಸಿದರು. ಆ ವೇಳೆಗಾಗಲೇ IRS ಹುದ್ದೆ ತೊರೆದು ಬಂದಿದ್ದ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆಗಿದ್ದರು. ಮುಂದೆ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಸ್ಥಾಪಿಸಿದರು. 2013 ವಿಧಾನಸಭಾ ಚುನಾವಣೆಯಲ್ಲಿ ಅವರು ಜಯ ಸಾಧಿಸಿದರು. ರಾಜಕೀಯದ ಹೊರತಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾನವ ಹಕ್ಕುಗಳ ಹೋರಾಟದ ಸಾಧನವನ್ನಾಗಿ ಬಳಸಿ ಸರ್ಕಾರದ ದಮನದ ವಿರುದ್ಧ ದೀರ್ಘಕಾಲ ಹೋರಾಡಿದವರು ಮಣಿಪುರದ ಈರೋಮ್ ಶರ್ಮಿಳಾ ಚಾನು. ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆಯನ್ನು ರದ್ದುಪಡಿಸಬೇಕೆಂದು ಅವರು 2000 ಇಸ್ವಿಯಲ್ಲಿ ಉಪವಾಸ ಆರಂಭಿಸಿದರು. ಅವರನ್ನು ಹಲವು ಬಾರಿ ಬಂಧಿಸಲಾಯಿತು. ಒತ್ತಾಯಪೂರ್ವಕವಾಗಿ ದ್ರವಾಹಾರ ನೀಡಲಾಯಿತು. ಪಟ್ಟು ಬಿಡದ ಈರೋಮ್ ಶರ್ಮಿಳಾ 11 ವರ್ಷಗಳ ದೀರ್ಘಕಾಲ ಸತ್ಯಾಗ್ರಹ ನಡೆಸಿದರು. ಆಹಾರವನ್ನು ತ್ಯಜಿಸಿ ತನ್ನ ದೇಹಕ್ಕೆ ಘಾಸಿ ಉಂಟು ಮಾಡಿ ಸತ್ಯಾಗ್ರಹ ಮಾಡುವುದರ ಬಗ್ಗೆ ಹಲವರಿಗೆ ಭಿನ್ನಾಭಿಪ್ರಾಯಗಳು ಇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಉಪವಾಸದ ಮಾದರಿಯ ಪರವಾಗಿರಲಿಲ್ಲ. ಆದರೆ ಇಂದಿಗೂ ದೇಶದಲ್ಲಿ ನೊಂದವರು, ಹೋರಾಟಗಾರರು, ಅಸಹಾಯಕರ ಪಾಲಿಗೆ ಇದು ಸರ್ಕಾರಗಳ ನಿಷ್ಕ್ರಿಯತೆ, ಆಡಳಿತ ಯಂತ್ರದ ವಿಳಂಬ, ದುರಾಡಳಿತದ ವಿರುದ್ಧ ಪ್ರತಿಭಟಿಸುವ ಅಸ್ತ್ರವಾಗಿ ಬಳಕೆಯಾಗುತ್ತಲೇ ಇದೆ. ಖಾಲಿ ಹೊಟ್ಟೆಯಲ್ಲಿ ಪ್ರತಿಭಟಿಸುವುದು ನೈತಿಕ ಹೋರಾಟದ ಒಂದು ಮಾದರಿಯಾಗಿದ್ದು, ಅದಕ್ಕೆ ಸಿಗುವ ಪ್ರತಿಫಲವು ಆಯಾ ಕಾಲಘಟ್ಟದ ನೈತಿಕ ಮೌಲ್ಯಗಳು, ಸರ್ಕಾರ ಆಡಳಿತ ಯಂತ್ರದ ಸ್ಪಂದನೆ, ಸೂಕ್ಷ್ಮತೆ, ಸತ್ಯಾಗ್ರಹದ ತೀವ್ರತೆ ಮತ್ತು ಇತರ ಅಂಶಗಳನ್ನು ಅವಲಂಬಿಸಿರುತ್ತದೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವು ದೇಶದ ಹಲವೆಡೆ ಹಲವು ರೀತಿಯ ಪ್ರತಿಭಟನೆ ಆಂದೋಲನಗಳಿಗೆ ಕಾರಣವಾಗಿದೆ. ಉಪವಾಸ ಸತ್ಯಾಗ್ರಹಕ್ಕೆ ಭಾರತದಲ್ಲಿ ದೀರ್ಘ ಇತಿಹಾಸವಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರು ಉಪವಾಸವನ್ನು ಪ್ರಬಲ ಅಸ್ತ್ರವಾಗಿ ಬಳಸಿ ಜನಪ್ರಿಯಗೊಳಿಸಿದರು. ನಂತರ ಹಕ್ಕಿಗಾಗಿ, ಸವಲತ್ತಿಗಾಗಿ, ಘನತೆಯ ಬದುಕಿಗಾಗಿ ಪ್ರತಿಭಟಿಸಲು ಉಪವಾಸ ಸತ್ಯಾಗ್ರಹವು ಒಂದು ಅಸ್ತ್ರವಾಗಿ ವ್ಯಾಪಕವಾಗಿ ಬಳಕೆಯಾಗತೊಡಗಿತು. ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ರಚನೆಗೆ ಕಾರಣವಾಗಿದ್ದ ಒಂದು ಉಪವಾಸ ಸತ್ಯಾಗ್ರಹ, ಹಾಗೆ ರಚನೆಯ ಮೊದಲ ರಾಜ್ಯದ ವಿಭಜನೆಗೆ ಕಾರಣವಾಗಿದ್ದು ಇಂಥದೇ ಸತ್ಯಾಗ್ರಹ. ಉಪವಾಸದಿಂದ ಪ್ರಾಣ ಕಳೆದುಕೊಂಡವರು ಇರುವಂತೆ ಅಧಿಕಾರ ಕಳೆದುಕೊಂಡವರು ಇದ್ದಾರೆ, ಅಧಿಕಾರ ಪಡೆದುಕೊಂಡವರು ಇದ್ದಾರೆ. ಗಂಗಾ ನದಿಗಾಗಿ ಆಹಾರ ಬಿಟ್ಟು ದೇಹ ತ್ಯಾಗ. ಗಂಗಾ ನದಿಯ ಸ್ವಚ್ಛತೆ ಮತ್ತು ಅದರ ಸಂರಕ್ಷಣೆಗಾಗಿ ತಿಂಗಳುಗಳಷ್ಟು ಉಪವಾಸ ಸತ್ಯಾಗ್ರಹ ಮಾಡಿ ಉಸಿರು ತ್ಯಾಗ ಮಾಡಿದ 2 ನಿದರ್ಶನಗಳು ನಮ್ಮಲ್ಲಿವೆ. ಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ಅಕ್ರಮ ಕ್ವಾರಿಗಳು, ಕ್ರಷರ್ಗಳು ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿ 2011ರಲ್ಲಿ ಸ್ವಾಮಿ ನಿಗಮಾನಂದ ಅವರು ಬದ್ರಿನಾಥದ ಬಳಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಅನ್ನ ಆಹಾರ ಬಿಟ್ಟು 115 ದಿನಗಳವರೆಗೆ ಏಕಾಂಗಿ ಹೋರಾಟ ಮಾಡಿದ ನಂತರ ಅವರು ಉಸಿರು ಚೆಲ್ಲಿದರು. ರಾಷ್ಟ್ರೀಯ ಮಟ್ಟದಲ್ಲಿ ಇದು ದೊಡ್ಡ ಸುದ್ದಿಯಾಗಿ ರಾಜಕೀಯ ಗದ್ದಲಕ್ಕೂ ಕಾರಣವಾಗಿತ್ತು. ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಆಗ್ರಹಿಸಿ ಸ್ವಾಮಿ ಜ್ಞಾನ ಸ್ವರೂಪಾನಂದ ಎಂದೇ ಕರೆಸಿಕೊಳ್ಳುತ್ತಿದ್ದ IIT ನಿವೃತ್ತ ಪ್ರೊಫೆಸರ್ ಗುರುದಾಸ್ ಅಗರ್ವಾಲ್ ಅವರು
2018ರಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. 111 ದಿನಗಳ ಹೋರಾಟದ ನಂತರ ಅವರು ನಿಧನರಾದರು. ಅದಕ್ಕೂ ಮೊದಲು ಅವರು ಗಂಗಾ ನದಿ ಸ್ವಚ್ಛಗೊಳಿಸಬೇಕು, ಗೋಮುಖದಿಂದ ಉತ್ತರ ಕಾಶಿಯವರೆಗೂ ಭಗೀರಥಿ ನದಿಯ ವ್ಯಾಪ್ತಿಯನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಬೇಕು, ರಾಷ್ಟ್ರೀಯ ಗಂಗಾ ನದಿ ಅಚ್ಚುಕಟ್ಟು ಪ್ರಾಧಿಕಾರ ರಚಿಸಬೇಕು ಎಂದು ಸರ್ಕಾರಗಳಿಗೆ ಮನವಿ ಮಾಡುತ್ತಲೇ ಬಂದಿದ್ದರು. ಕೊನೆಯ ಹಂತದ ಪ್ರಯತ್ನವಾಗಿ ಉಪವಾಸ ಸತ್ಯಾಗ್ರಹ ಕುಳಿತಿದ್ದರು. ಗುಜರಾತ್ನ ಸರ್ದಾರ್ ಸರೋವರ ಅಣೆಕಟ್ಟೆ ಎತ್ತರವನ್ನು ಹೆಚ್ಚಿಸುವ ಯೋಜನೆಯನ್ನು ವಿರೋಧಿಸಿ 2006ರಲ್ಲಿ ಪರಿಸರ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಅವರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಈ ಅಣೆಕಟ್ಟೆ ಯೋಜನೆಯಿಂದಾಗಿ ಸ್ಥಳಾಂತರಗೊಂಡವರಿಗೆ ಸಮರ್ಪಕ ಪುನರ್ವಸತಿ ಕಲ್ಪಿಸಲಾಗಿಲ್ಲ ಎಂದು ಅವರು ಆರೋಪಿಸಿದರು. 20 ದಿನಗಳ ನಂತರ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿತು. ಸರ್ಕಾರ ಕೂಡ ಪುನರ್ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿತು. ಆ ಬಳಿಕ ಮೇಧಾ ಪಾಟ್ಕರ್ ಅವರು ಸತ್ಯಾಗ್ರಹ ವಾಪಸ್ ಪಡೆದಿದ್ದರು. ವಿದೇಶಗಳಲ್ಲಿ ಉಪವಾಸ ಸತ್ಯಾಗ್ರಹ. ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ವಿವಿಧ ದೇಶಗಳಲ್ಲೂ ಜನರು ಇಂದಿನಿಂದಲೂ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಉಪವಾಸ ಸತ್ಯಾಗ್ರಹವನ್ನು ಆಡಳಿತದ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದರು. ಇತಿಹಾಸದಲ್ಲಿ ರಷ್ಯಾ, ಬ್ರಿಟನ್, ಐರ್ಲೆಂಡ್, ದಕ್ಷಿಣ ಆಫ್ರಿಕಾ, ಅಮೆರಿಕ, ಇತ್ತೀಚೆಗೆ ಇಸ್ರೇಲ್ನಲ್ಲೂ ಸರ್ಕಾರದ ಕ್ರಮಗಳನ್ನು ಖಂಡಿಸಿ ಜನರು ಉಪವಾಸ ಸತ್ಯಾಗ್ರಹ ಮಾಡಿದ ಉದಾಹರಣೆಗಳಿವೆ. ಈ ರೀತಿಯ ಹೋರಾಟ ಕೈಗೊಂಡವರಲ್ಲಿ ಕೈದಿಗಳು, ಅದರಲ್ಲೂ ರಾಜಕೀಯ ಕೈದಿಗಳ ಸಂಖ್ಯೆ ಹೆಚ್ಚಿದೆ. 1878ರಲ್ಲಿ ರಷ್ಯಾದ ಜಾರ್ ಸರ್ವಾಧಿಕಾರಿ ಆಡಳಿತದ ವಿರುದ್ಧ ಧ್ವನಿ ಎತ್ತಿ ಬಂಧನಕ್ಕೆ ಒಳಗಾದ ಪುರುಷ ರಾಜಕೀಯ ಕೈದಿಗಳು ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಉಪವಾಸ ಇದ್ದು ಪ್ರತಿಭಟನೆ ನಡೆಸಿದರು. ಇದು ಆಧುನಿಕ ಇತಿಹಾಸದಲ್ಲಿ ವರದಿಯಾದ ಮೊದಲ ಉಪವಾಸ ಸತ್ಯಾಗ್ರಹ ಎಂದು ನಂಬಲಾಗಿದೆ. ನಂತರ ಮಹಿಳಾ ಕೈದಿಗಳು ಇದೇ ರೀತಿಯ ಹೋರಾಟ ನಡೆಸಿದ್ದರು ಎನ್ನಲಾಗಿದೆ. 1900 ಮತ್ತು 1910ರ ದಶಕಗಳಲ್ಲಿ ಬ್ರಿಟನ್ ಮತ್ತು ಅಮೆರಿಕದಲ್ಲಿ ಮತದಾನದ ಹಕ್ಕು ನೀಡುವಂತೆ ಆಗ್ರಹಿಸಿ ಮಹಿಳೆಯರು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ಮತದ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾಗ ಸರ್ಕಾರಗಳು ಪ್ರತಿಭಟನಾಕಾರರನ್ನು ಬಂಧಿಸಿ ಜೈಲಿಗಟ್ಟಿದವು. ಮಹಿಳೆಯರು ಜೈಲಿನಲ್ಲಿ ಇದ್ದುಕೊಂಡೇ ಉಪವಾಸ ಕುಳಿತು ತಮ್ಮ ಹಕ್ಕಿಗಾಗಿ ಆಗ್ರಹಿಸಿದರು. ಜೈಲಿನ ಆಡಳಿತ ಅವರಿಗೆ ಬಲವಂತವಾಗಿ ಆಹಾರ ನೀಡಿತು. ಮಹಿಳೆಯರ ಹೋರಾಟಕ್ಕೆ ಜಾಗತಿಕ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗಿತ್ತು. 1981ರಲ್ಲಿ ಉತ್ತರ ಐರ್ಲೆಂಡಿನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹ ಘಟನೆ ಈಗಲೂ ಹಸಿರಾಗಿದೆ. ಐರ್ಲೆಂಡಿನ ರಿಪಬ್ಲಿಕನ್ ಕೈದಿಗಳಾಗಿದ್ದ ಬಾಬಿ ಸ್ಯಾಂಡ್ಸ್ ಮತ್ತು ಇತರ 9 ಮಂದಿ ರಾಜಕೀಯ ಕೈದಿಗಳ ಸ್ಥಾನಮಾನಕ್ಕಾಗಿ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. 66 ದಿನಗಳ ಹೋರಾಟದ ಬಳಿಕ ಎಲ್ಲ 10 ಜನರು ಮೃತಪಟ್ಟಿದ್ದರು. ಈ ಘಟನೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತ್ತು. 2000ರಲ್ಲಿ ಟರ್ಕಿಯ ಜೈಲುಗಳಲ್ಲಿ ಬಿಗಿಭದ್ರತೆಯ ಕೊಠಡಿಗಳನ್ನು ನಿರ್ಮಿಸುವುದರ ವಿರುದ್ಧ ದೇಶಾದ್ಯಂತ ವಿವಿಧ ಜೈಲುಗಳಲ್ಲಿ ನೂರಾರು ಕೈದಿಗಳು ಅಮರನಾಥ ಉಪವಾಸ ಕೈಗೊಂಡಿದ್ದರು. ಹಲವರು ಮೃತಪಟ್ಟಿದ್ದರು. ಗ್ವಾಂಟಾನಮೊ ಕೊಲ್ಲಿಯಲ್ಲಿ ಅಮೆರಿಕದ ಬಂಧನ ಕೇಂದ್ರಗಳಲ್ಲಿದ್ದ ಕೈದಿಗಳು ಸೂಕ್ತ ಆರೋಪಗಳಿಲ್ಲದೆ ಅನಿರ್ದಿಷ್ಟಾವಧಿಯವರೆಗೆ ವಶದಲ್ಲಿ ಇರಿಸಿಕೊಂಡಿದ್ದನ್ನು ಮತ್ತು ಕೇಂದ್ರದಲ್ಲಿನ ಅವ್ಯವಸ್ಥೆಯನ್ನು ಪ್ರತಿಭಟಿಸಿ 2002-2005ರಲ್ಲಿ ಉಪವಾಸ ಕುಳಿತಿದ್ದರು. 2025ರಲ್ಲಿ ಇಸ್ರೇಲ್ ಬಂಧಿಸಿದ ಪ್ಯಾಲೆಸ್ತೈನಿಯನ್ನರ ಪರ ಹೋರಾಟಗಾರರು ಇಸ್ರೇಲ್ ಕ್ರಮವನ್ನು ಖಂಡಿಸಿ ಜೈಲಿನಲ್ಲಿದ್ದುಕೊಂಡು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ಬ್ರಿಟನ್ನಿನಲ್ಲಿ ಬಂಧನಕ್ಕೊಳಗಾಗಿದ್ದ ಪ್ಯಾಲೆಸ್ತೈನ್ ಆಕ್ಷನ್ ಸಂಘಟನೆಯ ಸದಸ್ಯರು ಜೈಲಿನಲ್ಲಿ ನಡೆಸಿದ ಉಪವಾಸ ಸತ್ಯಾಗ್ರಹ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಯಿತು. ಕಾನೂನಿನಲ್ಲಿ ಮಾನ್ಯವೇ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಲು ಅವಕಾಶ ಇದೆಯಾದರೂ ಉಪವಾಸ ಸತ್ಯಾಗ್ರಹದಂಥ ಜೀವಕ್ಕೆ ಸ್ವತಃ ಹಾನಿ ಮಾಡಿಕೊಳ್ಳುವ ಪ್ರತಿಭಟನೆಗೆ ಅವಕಾಶವಿದೆಯೇ? ಸ್ವಯಂ ಇಚ್ಛೆಯಿಂದ ಉಪವಾಸ ಕೂತವರಿಗೆ ಸರ್ಕಾರ ಬಲವಂತವಾಗಿ ಆಹಾರವನ್ನು ನೀಡಬಹುದೇ ಎಂಬ ಬಗ್ಗೆ ಈಗ ಚರ್ಚೆ ನಡೆಯುತ್ತಿದೆ. ಉಪವಾಸ ಸತ್ಯಾಗ್ರಹದಲ್ಲಿ ತೊಡಗಿದ ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯದ ಮೇಲೆ ನಿಗಾ ಇಡುವಂತೆ ದೆಹಲಿ ಹೈಕೋರ್ಟ್ ಸೂಚನೆ ನೀಡಿದ ಬಳಿಕ ದೆಹಲಿ ಸರ್ಕಾರ ಅವರನ್ನು ಬಲವಂತವಾಗಿ ಜಂತರ್ ಮಂತರ್ನಿಂದ ಆಸ್ಪತ್ರೆಗೆ ಕರೆದೊಯ್ದಿದೆ. ಸೋನಮ್ ಅವರ ಪತ್ನಿ ಗೀತಾಂಜಲಿ ಜೆ ಅಂಗ್ಮೋ ಅವರು ಕುಟುಂಬದವರ ಅನುಮತಿ ಇಲ್ಲದೆ ಬಲವಂತವಾಗಿ ಚಿಕಿತ್ಸೆ, ಆಹಾರ ನೀಡಬಾರದು ಎಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಉಪವಾಸ ಸತ್ಯಾಗ್ರಹವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ವ್ಯಕ್ತಪಡಿಸುವ ಒಂದು ಕ್ರಮ ಎಂದು ನ್ಯಾಯಾಲಯಗಳು ಪರಿಗಣಿಸಿವೆ. ಉಪವಾಸ ಸತ್ಯಾಗ್ರಹವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ವ್ಯಕ್ತಪಡಿಸುವ ಒಂದು ಕ್ರಮ ಎಂದು ನ್ಯಾಯಾಲಯಗಳು ಪರಿಗಣಿಸಿವೆ. ಅದೇ ಹೊತ್ತಿನಲ್ಲಿ ಜನರ ಜೀವವನ್ನು ರಕ್ಷಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಅಭಿಪ್ರಾಯಪಟ್ಟಿವೆ. ಆದರೆ PTI, BBC ಮಾಧ್ಯಮ ವರದಿಗಳ ಕುರಿತು
ಈ ಉಪವಾಸ ಸತ್ಯಾಗ್ರಹದ ಖಾಲಿ ಹೊಟ್ಟೆ ಕಿಚ್ಚು ಎಂಬ ಲೇಖನವನ್ನು ಇಂದಿನ ಪ್ರಜಾವಾಣಿ ದಿನಾಂಕ ಜುಲೈ 22, 2020 ಈ ಮಾಹಿತಿ ಸಂಗ್ರಹಿಸಿ ವಿಶ್ಲೇಷಣೆ ಮಾಡಿ ನೀಡಿದ್ದಾರೆ. ಅದನ್ನೇ ತಮ್ಮ ಮುಂದೆ ಓದು ಸರಣಿಯ ಭಾಗವಾಗಿ ಹಾಳಾಗಲ್ಲ ಎಂಬ ಓದು ಸರಣಿಯ ಭಾಗವಾಗಿ ಇದನ್ನು ಓದಿದ್ದೇನೆ. ತಮಗೆಲ್ಲರಿಗೂ ಮತ್ತೆ ಸಿಗೋಣ. ಜೈ ಭೀಮ್, ಲಾಲ್ ಸಲಾಮ್.